ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ರಾಜ್ಯದಲ್ಲಿ ಅರಣ್ಯ ವ್ಯಾಪ್ತಿಯಲ್ಲಿ ಸುಮಾರು 44 ಚಾರಣ ಪಥಗಳು ಚಾಲ್ತಿಯಲ್ಲಿದ್ದಾವೆ. ತಮಗೆಲ್ಲ ಗೊತ್ತಿರುವಂತೆ ಮೊನ್ನೆ ಇತ್ತೀಚೆಗೆ ನಮ್ಮ ಕೊಡಗುನಲ್ಲಿ ಇವತ್ತೇನು ತಡಿಯಾಣ್ಮೋಳ್ ಬೆಟ್ಟದಲ್ಲಿ ಕೇರಳದಿಂದ ಚಾರಣಕ್ಕೆ ಬಂದಿದ್ದ ಮಹಿಳೆಯೊಬ್ಬರು ನಾಪತ್ತೆಯಾಗಿ 3 ದಿನ ಕಾಡಿನಲ್ಲೇ ಇದ್ದರು. ಅದೃಷ್ಟವಶಾತ್ ಅವರು ಸುರಕ್ಷಿತವಾಗಿ ಬಂದಿದ್ದಾರೆ. ಅದಾದ ಮೇಲೆ ಅರಣ್ಯವಲ್ಲದ ಚಿಕ್ಕಮಗಳೂರಿನಲ್ಲಿ ಸಹಿತ ಒಂದು ದುರ್ಘಟನೆ ನಡೀತು. ಹೀಗಾಗಿ ಅರಣ್ಯದ ವ್ಯಾಪ್ತಿಯಲ್ಲಿ ಕನಿಷ್ಠ ಇರುವಂಥ ಎಲ್ಲ ಚಾರಣ ಪಥಗಳಲ್ಲಿ ಕಡ್ಡಾಯವಾಗಿ SOPಯನ್ನು ಜಾರಿಗೆ ತರಬೇಕು ಅಂತೇಳಿ ಹೇಳಿ ನಾವು ಚಿಂತನೆಯನ್ನು ಮಾಡಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಟೇಕ್ ಹೋಲ್ಡರ್ಸ್ ಜೊತೆಯಲ್ಲಿ ಮತ್ತು ಇತರ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ಒಂದು ಚಾರಣಕ್ಕೆ ಪ್ರಮಾಣಿತ ಕಾರ್ಯಾಚರಣೆ ವಿಧಾನ ತಯಾರು ಮಾಡಿದ್ದಾರೆ. ಅದನ್ನು ಈಗಾಗಲೇ ನಾನು ಬಿಡುಗಡೆ ಮಾಡಿದ್ದೇನೆ. ಚಾರಣಿಗರ ಮೊಬೈಲ್ಗೆ ಟ್ರ್ಯಾಕಿಂಗ್ ಆ್ಯಪ್ ಅಳವಡಿಕೆ ಮಾಡಬೇಕು ಅಂತೇಳಿ ಹೇಳಿ ನಾವು ಮಾಡಿದ್ದೇವೆ. ಹಾಗೆ 10 ಚಾರಣಿಗರಿಗೆ ಒಬ್ಬ ಮಾರ್ಗದರ್ಶಿ ಗೈಡ್, 10 ಚಾರಣಿಗರಿದ್ದರೆ ಒಬ್ಬ ಗೈಡ್ ಇರಲೇಬೇಕು. ಗೈಡ್ ಇಲ್ಲದೆ ಚಾರಣಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ಹೇಳಿದ್ದೇವೆ. ಆನ್ಲೈನ್ ಮುಖಾಂತರ ಬುಕ್ಕಿಂಗ್ ಆಗುತ್ತೆ. ಬುಕ್ಕಿಂಗ್ ಆದಮೇಲೆ ಒಂದು 10ಗಿಂತ ಕಡಿಮೆ ಇದ್ದರೂ ಸಹಿತ ಗೈಡನ್ನು ಪ್ರೊವೈಡ್ ಮಾಡಬೇಕು, ಅವರಿಗೆ ಕೊಡಬೇಕು. ಗೈಡ್ ಕೊಟ್ಟು ನಂತರನೇ ಅವರಿಗೆ ಚಾರಣಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು ನಾವು ಈಗಾಗಲೇ ಅವರಿಗೆ ಮಾಹಿತಿ ಕೊಟ್ಟಿದ್ದೇವೆ. ನಾನು ಈಗಾಗಲೇ ಕ್ಯಾರಿಂಗ್ ಕೆಪಾಸಿಟಿ, ಏಕೆಂದರೆ ಹಿಂದೆ ಕೆಲವೊಂದು ಕಡೆ ಸುಮಾರು ಒಂದೊಂದು ಅಕೇಷನಲ್ಲಿ 500 ಜನ, 800 ಜನ, 1000 ಜನ ಒಂದು ಚಾರಣ ಪಥಕ್ಕೆ ಹೋಗಿದ್ದಂಥದ್ದು ಮಾಧ್ಯಮದಲ್ಲಿ ನಾನು ನೋಡಿದ್ದೆ. ಅದಾದಮೇಲೆ ಕ್ಯಾರಿಂಗ್ ಕೆಪಾಸಿಟಿ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿಸಿ ಒಂದು ಸಲ ಚಾರಣಕ್ಕೆ 150ಕ್ಕಿಂತ ಹೆಚ್ಚಿನ ಜನರಿಗೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಆ 150 ಜನ ಹೋಗಿ ಬಂದ ಮೇಲೆ ಬೇಕಾದರೆ ಅವರಿಗೆ ಮತ್ತೆ ಇನ್ನೊಂದು ಗುಂಪನ್ನು ಕಳಿಸುವಂಥದ್ದು ಒಂದು ವ್ಯವಸ್ಥೆ ಈಗಾಗಲೇ ಮಾಡಲಾಗಿದೆ. ಹೀಗಾಗಿ ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ಮಾಡ್ತೀವಿ. ಇದು ಮಾಡಿದಂಥ ಉದ್ದೇಶ ಏನಪ್ಪ ಅಂತೇಳಿ ಹೇಳಿದರೆ ಚಾರಣಿಗರ ಸುರಕ್ಷತೆ. ಚಾರಣಕ್ಕೆ ಬಂದಂಥವರು ಸುರಕ್ಷಿತವಾಗಿರಬೇಕು. ಮತ್ತು ನಮ್ಮ ಏನು ಗೈಡ್ ಇದ್ದಾರೆ, ಏನಾದರೂ ಆರೋಗ್ಯದ ಸಮಸ್ಯೆ ಇತ್ತು ಅಂತ ಹೇಳಿದರೆ ಆ ಗೈಡ್ ಜೊತೆಯಲ್ಲಿ ಒಂದು ಫಸ್ಟ್ ಏಡ್ ವ್ಯವಸ್ಥೆನೂ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ಅದು ಜೊತೆಯಲ್ಲಿ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುರಕ್ಷಿತವಾಗಿ ಚಾರಣಿಗರು ಚಾರಣಕ್ಕೆ ಹೋಗಿ ಬರುವಂಥ ಒಂದು ವ್ಯವಸ್ಥೆ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಚಾರಣ ಪಥಗಳಲ್ಲಿ ಕಟ್ಟುನಿಟ್ಟಾಗಿ ಇದನ್ನು ಜಾರಿಗೆ ತರಲಾಗುವುದು. ಅದಕ್ಕೆ ಚಾರಣಿಗರು ಮತ್ತು ಸಾರ್ವಜನಿಕರು ಸಹಕಾರ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡುತ್ತೇನೆ. They are not being implemented properly. Then why did action be taken so far against it? No, it was a suggestion from the forest department. Now we have made it compulsory. Sir, I request you to repeat in English also. English criteria. English is the serious to just look at the objectives. What we have decided in this. Sir, can you tell us what is this guideline is and why the SOP now newly formed, though there are some guidelines already exist in the forest department for as far as trekking is concerned? The standard operating procedure has been formulated by the Karnataka Forest Department to establish safe, responsible and sustainable practices for trekking activities carried out under the supervision of Karnataka Forest Department and Karnataka Ecotourism Development Board. The SOP applies to all registered and permitted trekking operations within KFD jurisdiction. Nature guides, trek leaders and officers and staffs of KFD engaged in trekking activities and all base camps, trail routes and forest rest points designated by KFD. The objectives is to ensure the safety and basic amenities to the trekkers, prevent incidents of trekkers losing their way or being stranded in forest,
ensure adequate wayside amenities including water points, rest areas and restroom facilities, mandate deployment of qualified nature trek guides with appropriate equipment, establish emergency response and rescue protocols, promote ecological sensitivity and minimal impact trekking, pre-trek registration and safety briefing, trek route marking and navigation safety, compliance, monitoring and review. This is This also we can. so mandatory equipment for each guide, everything we have prescribed. Every deployed guide must carry the following equipment without exception. We have given these conditions to the guides also. GPS enabled walkie-talkie, two-way radio fully charged, tested before departure, fully stocked first aid kit as per KDB specification, topographic map of the trail and compass, GPS device or GPS enabled smartphone with offline trail maps downloaded, personal whistle for emergency signaling, torch headlamp with spare batteries, emergency contact list laminated and always carried, adequate drinking water minimum 2 liters personal supply, high visibility identification vest or jacket. These are the mandatory equipment for each and every guide he has to carry along with him.